Hi friends, welcome to my channel Learn with Fun. ನಾನ್ ಜಗದೀಶ್. ಏನಪ್ಪ ಇದು ಲರ್ನ್ ವಿತ್ ಫನ್ ಅಂತ ಯೋಚಿಸ್ತಾ ಇದ್ರಲ್ಲ? ಎಸ್, ದೆರ್ ಇಸ್ ಅ ಫನ್. ಬಟ್ ಹೋಗ್ತಾ ಹೋಗ್ತಾ ನಿಮಗೆ ಅದು ಏನು ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾದ ತಡ ಮಾಡದೆ ನಮ್ಮ ಈ ಚಾನಲ್ನ ಶುರು ಮಾಡಿಬಿಡೋಣ. ಏನಂತೀರಾ? ಬನ್ನಿ ಮತ್ತೆ ಲೆಟ್ಸ್ ಬಿಗಿನ್ ಅವರ್ ಕ್ಲಾಸ್. ಸೊ ನಿಮಗೇನು ಈಗ ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ, ಸೊ ಈ ಪಿಕ್ಚರ್ಸು, ಈ ಎಮ್ ಎಸ್ ಆಫೀಸ್ ಐಕಾನ್ಸು ಇದೆಲ್ಲ ನೋಡ್ತಾ ಇದ್ರೆ ನೀವು ಈಗ ಆಲ್ರೆಡಿ ಗೆಸ್ ಮಾಡಿದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಎಕ್ಸಾಕ್ಟ್ಲಿ ಫ್ರೆಂಡ್ಸ್, ನೀವೇನು ಊಹೆ ಮಾಡಿದ್ರಲ್ಲ, ಅಬ್ಸಲ್ಯೂಟ್ಲಿ ರೈಟ್. ನಾವು ಇವಾಗ ಲರ್ನ್ ಮಾಡ್ಲಿಕ್ಕೆ ಹೊರಟಿರೋದು ಎಮ್ ಎಸ್ ಆಫೀಸ್ನಲ್ಲಿ ಬರುವಂತಹ ಮುಖ್ಯವಾದ ಈ ಮೂರು ಅಪ್ಲಿಕೇಶನ್ಸ್ ಯಾವುದಪ್ಪ ಅಂದರೆ ಎಕ್ಸೆಲ್, ವರ್ಡ್, ಪವರ್ ಪಾಯಿಂಟ್. ಆ್ಯಂಡ್ ಆಲ್ಸೋ ಲೇಟರ್ ವಿ ಕ್ಯಾನ್ ಲರ್ನ್ ಅಬೌಟ್ ಔಟ್ಲುಕ್. ಸೊ ಔಟ್ಲುಕ್ ಹೇಗೆ ವರ್ಕ್ ಮಾಡೋದು, ಏನು ಮೇಲ್ ಎತಿಕೆಟ್ಸ್ ಹೇಗೆ, ಸೊ ಮೇಲ್ ಡ್ರಾಪ್ ಮಾಡೋದು ಹೇಗೆ, ಏನೋ ಸೊ ಸೆಂಡ್ ಮಾಡೋದು ಹೇಗೆ, ಏನೋ ಸೊ ಔಟ್ಲುಕ್ ಕಾನ್ಫಿಗರೇಷನ್ ಮಾಡ್ಕೊಳ್ಳೋದು ಹೇಗೆ, ಇದನ್ನೆಲ್ಲ ತಿಳ್ಕೊಳ್ಳೋಣ. ಸೊ ಮೊದಲಿಗೆ ಎಕ್ಸೆಲ್. ಸೊ ಈ ಅಪ್ಲಿಕೇಶನಲ್ಲಿ ತುಂಬ ಇದೊಂಥರ ಸಾಗರ ಇದ್ದಂಗೆ. ಸೊ ಇದು ಬ್ಲ್ಯಾಂಕ್ ಶೀಟ್. ಓಕೆ, ಸೊ ನೀವು ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣವೇ ಈ ಥರ ಒಂದು ಬ್ಲ್ಯಾಂಕ್ ಶೀಟ್ ಓಪನ್ ಆಗುತ್ತೆ. ಓಕೆನಾ? ಸೊ ಈ ಬ್ಲ್ಯಾಂಕ್ ಶೀಟಲ್ಲಿ ನಿಮಗೆ ಓಕೆ ಇಲ್ಲಿ ಏನಂತೀವಿ ಇದನ್ನ ನೋಡಿ, A1 ಎ ಕಾಲಮ್, ರೋ 1. ಓಕೆ, ಸೊ ಇಲ್ಲಿ ನಾವು ಏನು ಟೈಪ್ ಮಾಡ್ತೀವೋ ಅದು ಬರುತ್ತೆ. ಓಕೆನಾ? ನ್ಯೂಮರಿಕ್ ಆಗಿರ್ಬೋದು, ಇಲ್ಲ ಓಕೆ, ಸೊ ಸಿಂಬಲ್ಸ್ ಆಗಿರ್ಬೋದು, ನಾವು ಏನು ಟೈಪ್ ಮಾಡ್ತೀವೋ ಅದು ಇಲ್ಲಿ ಬರುತ್ತೆ. ಸೊ ಇದನ್ನು ಯುಟಿಲೈಸ್ ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಹೋಯ್ತಾ ಮುಂದಿನ ಕ್ಲಾಸ್ನ ತಿಳ್ಕೊಳ್ತಾ ಹೋಗೋಣ. ಸೊ ಇದನ್ನು ನಾವು ಸೆಲ್ ಅಂತೀವಿ. ಓಕೆನಾ? ಇದನ್ನು ಸೆಲ್ ಅಂತೀವಿ, ಇದನ್ನು ಕಾಲಮ್ ಅಂತೀವಿ, ಇದನ್ನು ರೋಸ್ ಅಂತೀವಿ. ಓಕೆ, ಸೊ ಇಲ್ಲಿ ನಾವು ಏನೇ ಟೈಪ್ ಮಾಡಿದ್ರು ನಿಮಗೆ ಓಕೆ, ಸೊ ಇಲ್ಲಿ ನಾವು ಈ ಸೆಲ್ ಒಳಗಡೆ ಏನೇ ನಾವು ಟೈಪ್ ಮಾಡಿದ್ರು ನಿಮಗೆ ಇಲ್ಲಿ ತೋರಿಸುತ್ತೆ ನೋಡಿ. ಓಕೆ, ಸೊ ಏನು ಟೈಪ್ ಮಾಡ್ತೀರೋ ಅದ್ರಲ್ಲಿ ತೋರಿಸುತ್ತೆ. ಇಲ್ಲಿ ಇನ್ ಕೇಸ್ ನೀವೇನಾದ್ರು ಎಡಿಟ್ ಮಾಡಬೇಕು ಅಂದರೆ, ಮತ್ತೆ ಅದನ್ನು ಏನೋ ಬೇರೆ ಏನಾದ್ರು ಬರೀಬೇಕು ಅಂತಂದರೆ, ಸೊ ಈ ಥರ ಇದು ಮಾಡ್ಕೊಬೋದು. ಸೊ ಈ ಥರ ಒಂದು ಬ್ಲ್ಯಾಂಕ್ ಶೀಟ್ ಓಪನ್ ಆಗುತ್ತೆ. ಈ ಬ್ಲ್ಯಾಂಕ್ ಶೀಟ್ನಲ್ಲಿ ನಿಮಗೆ ಮೇನ್ ಏನು ಫಸ್ಟು ಏನು ಕಾಣಿಸುತ್ತೆ, ಫೈಲ್ ಇರುತ್ತೆ. ಫೈಲ್ನಲ್ಲಿ ಏನು ಬರುತ್ತೆ, ನ್ಯೂ, ಓಪನ್, ಶೇರ್, ಓಕೆ, ಇನ್ಫೋ, ಡೇಟಾ, ಪ್ರಿಂಟ್, ಎಕ್ಸ್ಪೋರ್ಟ್, ಕ್ಲೋಸ್. ಸೊ ಈ ಥರ ಒಂದು ಆಪ್ಷನ್ಸ್ಗಳು ಬರುತ್ತೆ. ಓಕೆ, ಇಲ್ಲಿ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಸೊ ಇದ್ರ ಮೇಲೆ ನೀವು ಇಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಇಲ್ಲಿ ಎಷ್ಟು ಸೀಟ್ಸ್ಗಳಿದೆಯೋ ಅಷ್ಟು ಸೀಟ್ಸ್ ನಿಮಗೆ ವಿಸಿಬಲ್ ಆಗುತ್ತೆ. ನೀವು ಡೈರೆಕ್ಟಾಗಿ ಒಂದು ಪರ್ಟಿಕ್ಯುಲರ್ ಸೀಟ್ಗೆ ರೀಚ್ ಔಟ್ ಆಗ್ಬೋದು. ಓಕೆನಾ? ಓಕೆ, ಈಗ ತಡ ಮಾಡಿದೆ, ಒಂದು ಟ್ರಿಕ್ಸು ಎಕ್ಸೆಲ್ನಲ್ಲಿ ಅಡ್ವಾನ್ಸ್ ಆಗಿ ಏನೇನಿದೆ. ಓಕೆನಾ? ಸೊ ಇದನ್ನು ನಾನು ಜಸ್ಟ್ ಡೆಮೋ ಥರ ನಿಮಗೆ ಇದು ಇಂಟ್ರೊಡಕ್ಷನ್ ಥರ ನಿಮಗೆ ಕೊಡ್ತಾ ಇದ್ದೀನಿ. ಮತ್ತೆ ಅದನ್ನು ಒನ್ ಬೈ ಒನ್ ಇನ್ ಡೆಪ್ತಲ್ಲಿ ಹೋಗೋಣ. ಇವತ್ತು ಏನು ಅಂತಂದರೆ ನಿಮಗೆ ಸೊ ಹೇಗೆ ಅಡ್ವಾನ್ಸ್ ಎಕ್ಸೆಲ್ ಅಂದರೆ ಏನು, ಸೊ ಎಷ್ಟು ಈಸಿ ಇರುತ್ತೆ ಅದು ಅಂತ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಈಗ ಸೀಕ್ವೆನ್ಸ್ನ ನೀವು ಸಾಮಾನ್ಯವಾಗಿ ನೀವು ಮಾಡ್ತಾ ಇರೋದು ಹೇಗೆ ಅಂತಂದ್ರೆ 1 2 3 4 ಅಂತ ಸೀರಿಯಲ್ ನಂಬರ್ ಹಾಕೋತೀರ ಅಲ್ವಾ? ಸೊ ಇಲ್ಲ ಕೆಲವರು ಓಕೆ, ಇನ್ನೂ ಕೆಲವರು ಏನು ಮಾಡ್ತಾರೆ, ಅವ್ರಿಗೆ ಗೊತ್ತಿರೋ ಹಾಗೆ ಓಕೆನಾ 1 2 ಹೊಡೆದ್ಬಿಟ್ಟು ಇದು ಇಟ್ಕೊಂಡು ಇಲ್ಲಿ ಇಟ್ಕೊಂಡು ಟ್ರ್ಯಾಕ್ ಮಾಡೋದು, ಇದು ಒಂದು ಆಪ್ಷನು ಗೊತ್ತಿರುತ್ತೆ ಕೆಲವರಿಗೆ. ಓಕೆ, ಸೊ ಇನ್ನು ಕೆಲವರು ಏನು ಮಾಡ್ತಾರೆ, ಇಲ್ಲಿ ಯಾವುದಾದ್ರೂ ಡೇಟಾ ಇದೆ ಅಂತಂದರೆ ಇನ್ ಫ್ರಂಟ್ ಇದರಲ್ಲಿ ಏನಾದ್ರು ಡೇಟಾ ಇದೆ ಅಂತಂದರೆ 1 2 ಹೊಡೆದ್ಬಿಟ್ಟು ಟೈಪ್ ಮಾಡಿ ಇದನ್ನು ಹಿಂಗೆ ಡಬಲ್ ಕ್ಲಿಕ್ ಮಾಡಿದ್ರೆ ಈ ಥರ ಒಂದು ಈ ಡೇಟಾ ಎಲ್ಲಿ ತನಕ ಇರುತ್ತೋ ಅಲ್ಲಿ ತನಕ ಸೀರಿಯಲ್ ನಂಬರ್ ಆಗುತ್ತೆ ಅಂತ ಇದೆ. ಇಷ್ಟು ಗೊತ್ತಿದೆ ಅಲ್ವಾ? ಸೊ ಇದಲ್ದೇ ಕೂಡ ನಿಮ್ಗೆ ಇನ್ನೂ ಒಂದು ಈಸಿ ಏನಂದರೆ ಫಾರ್ಮುಲಾ ಯೂಸ್ ಮಾಡಬೇಕಷ್ಟೇ. ಸೊ ಜಸ್ಟ್ ಸಿಂಪಲ್ ಫಾರ್ಮುಲಾ. ನೀವು ಏನು ಬೇಕು ನಿಮಗೆ ಅದನ್ನು ನೀವು ಇಲ್ಲಿ ಎಕ್ಸೆಲ್ ಕೇಳಬೇಕಷ್ಟೇ. ಈಕ್ವಲ್ಸ್ ಸೀಕ್ವೆನ್ಸ್, ಜಸ್ಟ್ SEQ ಅಂತ ಹೊಡೆದ್ರೆ ಆ ಪರ್ಟಿಕ್ಯುಲರ್ ಸ್ಪೆಲ್ಲಿಂಗ್ಸ್ನಲ್ಲಿ ಏನೇನು ಫಾರ್ಮುಲಾಸ್ ಇದೆಯೋ ಅದು ನಿಮಗೆ ಇಲ್ಲೇ ತೋರಿಸ್ಬಿಡುತ್ತೆ. ಸಜೆಸ್ಟ್ ಮಾಡೋದು ಎಕ್ಸೆಲ್. ಸೊ ಇಲ್ಲಿ ನೋಡಿ SE ಅಂತ ಹೊಡೆದ್ರೆ ಇಷ್ಟು ಆಪ್ಷನ್, SE ಇಂದ ಸ್ಟಾರ್ಟ್ ಆಗುವಂತಹ ಫಾರ್ಮುಲಾಸ್ ಇಷ್ಟನ್ನು ಸಜೆಸ್ಟ್ ಮಾಡುತ್ತೆ. ಸೊ ಅದ್ರಲ್ಲಿ ನಮ್ಗೆ ಏನು ಬೇಕು, ಓಕೆ, ಸೀಕ್ವೆನ್ಸ್ ಅಂತ ಇಲ್ಲೇ ಇದೆ. ಇನ್ನೊಂದು ವರ್ಡ್ ಏನು ಟೈಪ್ ಮಾಡಿದ್ರೆ, ಇನ್ನೊಂದು ಸ್ಪೆಲ್ಲಿಂಗ್ ಟೈಪ್ ಮಾಡಿದ್ರೆ ನಿಮಗೆ ಸೀಕ್ವೆನ್ಸ್ ಅಂತ ಬಂತು. ಸೀಕ್ವೆನ್ಸ್ ಅಂತ ಬಂದ ತಕ್ಷಣ ನೀವೇನು ಮಾಡ್ತೀರಾ, ವೆರಿ ಸಿಂಪಲ್, ಫುಲ್ ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಏನು QENCE ಅಂತ ಅದೆಲ್ಲ ಫುಲ್ ಟೈಪ್ ಮಾಡೋ, ನಿಮ್ಗೆ ಬೇಕಾಗಿರೋದು ಇಲ್ಲಿ ತೋರಿಸ್ತಾ ಇದೆ ಅಂತಂದರೆ ಇಮಿಡಿಯೇಟ್ ಆಗಿ ನೀವು ಕ್ಯಾನ್ ಟ್ಯಾಪ್ ಆ್ಯಂಡ್ ಟ್ಯಾಬ್. ಓಕೆ, ಸೊ ವಿತ್ ಏನು ಸೀಕ್ವೆನ್ಸ್ ಏನು ಫಾರ್ಮುಲಾ ಇದೆಯಲ್ಲ ಅದ್ರ ಜೊತೆಗೆ ವಿತ್ ಓಪನ್ ಬ್ರಾಕೆಟಲ್ಲಿ ಓಪನ್ ಆಗುತ್ತೆ. ನಿಮಗೆ ಈಗ ಸೊ ಏನು ಬೇಕು, ಸೀಕ್ವೆನ್ಸು ಟಿಲ್ ವೆನ್ 1 to 15 25 ಏನು ಸೀರಿಯಲ್ ನಂಬರ್ ಇಲ್ಲಿ ತನಕ ಬೇಕೋ ಅದನ್ನು ನೀವು ಕೊಟ್ಕೊಬೋದು. ಸರಿ, ನಾನು ಜಸ್ಟ್ 10 ಅಂತ ಕೊಟ್ಕೊಳ್ತೇನೆ. ಕ್ಲೋಸ್ ಬ್ರಾಕೆಟ್, ಸಿ 1 to 10 ಇಟ್ಸ್ ಆಟೋಮೆಟಿಕ್ಲಿ ಟೇಕನ್. ಸೊ ಇದನ್ನು ನೀವು ಎಲ್ಲಿ ಎಷ್ಟು ಬೇಕಾದರೂ ಕೌಂಟ್ ತಗೋಬೋದು, 100 1000 ಏನೋ ಎಷ್ಟು ಬೇಕಾದ್ರೂ ಕೊಟ್ಕೊಬೋದು. ಸೊ ದಿಸ್ ಈಸ್ ಹೌ ಸೀಕ್ವೆನ್ಸ್, ವೆರಿ ಈಸಿ. ಗಾಟ್ ಇಟ್? ಓಕೆ, ಸೆಕೆಂಡ್ಲಿ because unique. Right, so now what you need to do, select this. Okay, close the bracket. See, that's it. So only we have 5 unique. You got it? See, 1 another, 2 another, 3 unique, 4 unique. So 4 ಅನ್ನೋದು ಇಷ್ಟು ಟೈಮ್ ಇದೆ. ಸೊ ಹೀಗೆ ಯೂನಿಕ್ನ ನೀವು ಮಾಡ್ಕೊಬೋದು ವೆರಿ ಸಿಂಪಲ್ ಮೆಥಡಲ್ಲಿ. ಸೊ ನೆಕ್ಸ್ಟ್ ಫಿಲ್ಟರ್ ಡೇಟಾ.
ಓಕೆನಾ. ಸೊ ಬೇಸ್ಡ್ ಆನ್ ದಿಸ್ ನೀವೀಗ ಫಿಲ್ಟರ್ ಹಾಕೋಬೇಕು ಅಂತಂದರೆ RDFF ಏನು ಶಾರ್ಟ್ಕಟ್ ಏನು ಫಿಲ್ಟರ್ ಹಾಕಲಿಕ್ಕೆ. ಸೊ ಕಾಲಮ್ನ ಸೆಲೆಕ್ಟ್ ಮಾಡ್ಕೋಬೇಕು, ರೋಸ್ ಎಲ್ಲಿಂದ ಡೇಟಾ ಎಷ್ಟಿದೆಯೋ ಅಷ್ಟು ಸೆಲೆಕ್ಟ್ ಮಾಡ್ಕೊಬೇಕು. ಮಾಡ್ಕೊಂಡಾದ್ಮೇಲೆ ನೀವು RDFF ಇದನ್ನು ಯಾಕೆ ಫಿಲ್ಟರ್ಗೆ RDFF ಹೊಡೆದ್ರೆ ನಿಮಗೆ ಈ ಥರ ಡ್ರಾಪ್ ಡೌನ್ ಬರುತ್ತಲ್ಲ. ಸೊ ಫಿಲ್ಟರ್ ಇಲ್ಲಿ ನೀವು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಯಾವುದಕ್ಕೆ ನಿಮಗೆ ಎ ಅನ್ನೋ ವ್ಯಕ್ತಿ ಎಷ್ಟೆಲ್ಲ ಇದನ್ನೇ ಅಂತ ಬೇಕು. ಸೊ ಅದಕ್ಕೆ ಫಿಲ್ಟರ್ ಹಾಕೊಳ್ತಾ ಇದ್ದೀರಾ. ಓಕೆ. ಸೊ ಇಷ್ಟಿದೆ, 3 ಲೈನ್ ಐಟಮ್ಸ್ ಇದೆ ಅಲ್ವಾ. ಸೊ ಮತ್ತೆ RDFF. ಸೊ ಇದು ಇಷ್ಟೆಲ್ಲ ಕಷ್ಟಪಡೋ ಬದಲು ನಿಮಗೆ ಯಾವ ಒಂದು ಪರ್ಟಿಕ್ಯುಲರ್ ಬೇಕು, ಆ ಒಂದು ಡೇಟಾ ನಿಮ್ಗೆ ಬೇಕು ಅಂತಂದರೆ ಟೈಪ್ ಮಾಡೋ ಮುಖಾಂತರ ನೀವು ಅದನ್ನು ಮಾಡ್ಕೊಬೋದು. ಹೇಗಪ್ಪ ಅಂತಂದರೆ ಜಸ್ಟ್ ವಾಟ್ ಯು ನೀಡ್ ಟು ಡು ಈಕ್ವಲ್ಸ್ ಓಕೆ ಏನೋ ಫಿಲ್ಟರ್ ನೀವು ಬೇಕಾಗಿರ್ತದೆ ಫಿಲ್ಟರ್ ಅಷ್ಟೇ. ಸೊ ಜಸ್ಟ್ ಟ್ಯಾಬ್ ಆನ್ ದಿಸ್, ಇಲ್ಲಿಗೆ ಬನ್ನಿ, ಯಾವುದ್ರ ಮೇಲೆ ಫುಲ್ ಡೇಟಾ ಅಲ್ವಾ, ಫುಲ್ ಡೇಟಾ ತಗೊಂಡು ಕಾಮ ಯಾವುದ್ರ ಮೇಲೆ ನಿಮಗೆ ಯಾವುದು ಏನು ಏನು ಯಾವುದ್ರ ಮೇಲೆ ಫಿಲ್ಟರ್ ಹಾಕಬೇಕು ಆ ಒಂದು ಪರ್ಟಿಕ್ಯುಲರ್ ಏನು ಹೆಡ್ಡಿಂಗ್ಸ್ ಅಲಾಂಗ್ ವಿತ್ ಹೆಡ್ಡಿಂಗ್ಸ್ ಟಿಲ್ ಡೇಟಾ ಕಾಮ ಅದನ್ನು ತಗೊಂಡ್ಬಿಟ್ಟು ಈಕ್ವಲ್ಸ್ ಓಕೆ ಯಾವ ಒಂದು ಇದ್ರ ಮೇಲೆ ಅಲ್ಲೊಂದು ಸೆಲ್, ಈ ಸೆಲ್ಲಲ್ಲಿ ನಾವು ಏನು ಟೈಪ್ ಮಾಡ್ತೀವೋ ಅದು ಫಿಲ್ಟರ್ ಆಗಬೇಕು ಅಂತ. ಸೊ ಏನು ಹೆಡ್ಡಿಂಗ್ನ ನಾವು ಇಲ್ಲಿ ಹಾಕಿದ್ರೆ ನಮಗೆ ಫಿಲ್ಟರ್ ಆಗಬೇಕು, ಯಾವ ಒಂದು ಹೆಡ್ಡಿಂಗ್ ಮೇಲೆ ಫಿಲ್ಟರ್ ಆಗಬೇಕು. ಐ ಮೀನ್ ವ್ಯಕ್ತಿನ ಇಲ್ಲ ಎಂಪ್ಲಾಯ್ ಐಡಿನ ಇಲ್ಲ ಇನ್ನಿತರ ಟೀಮಾ ಏನಾದ್ರು ಬೇಕಂದ್ರೆ ಕೊಟ್ಕೋಬೋದು. ಇಲ್ಲ ಯಾವುದೋ ಪರ್ಟಿಕ್ಯುಲರ್ ಪ್ರಾಜೆಕ್ಟಾ ಇಲ್ಲ ಯಾವುದೊಂದು ಸಬ್ಜೆಕ್ಟಾ ಇಲ್ಲ ಯಾವುದಾದ್ರು ಒಂದು ವೆಂಡರಾ ಯಾವ್ದ್ರ ಬಗ್ಗೆ ಯಾವುದನ್ನ ನೀನು ಫಿಲ್ಟರ್ ಹಾಕೊಬೇಕು ಅದೊಂದು ಇದನ್ನು ಇಲ್ಲಿ ಆ ಒಂದು ಟೈಪ್ ಮಾಡಿದ್ರೆ ನಿಮಗೆ ಅದು ಬಂದ್ಬಿಡುತ್ತೆ. ಸೊ ಹೀಗೆ ನೋಡಿ, ಬ್ರಾಕೆಟ್ ಕ್ಲೋಸ್ ಬ್ರಾಕೆಟ್ ಓಕೆ. ಸಿ this is how you got the answer. So here instead of B you can type A. See, stay on it. How many three line items are there? See A. See how many times I need that C. See I need D. So I think why is not taken D? Just want to see because here some data is there, so we need to delete these things. Something shouldn't be there ಅಲ್ವಾ, ಕೆಳಗಡೆ ಈ ಥರ ಡೇಟಾ ಇತ್ತಲ್ವಾ. ಸೊ ಹಾಗಾಗಿ ಅದು ತಗೊಂಡಿಲ್ಲ, ಸ್ಪಿಲ್ ಅಂತ ಬಂತಂದು ಸಮಥಿಂಗ್ ಇಸ್ ದರ್ ಇಸ್ ಸಮಥಿಂಗ್ ಎರರ್ ಅಂತ. ಸೊ ಅಲ್ಲೇನು ನಮ್ಮ ಸೀಟಲ್ಲಿ ಏನೋ ತೊಂದರೆ ಇದೆ, ಏನೋ ಎರರ್ ಇದೆ, ರಾಂಗ್ ಇದೆ. ಸೊ ಬಂತಲ್ಲ, ದಟ್ಸ್ ಇಟ್. ಓಕೆ ಫ್ರೆಂಡ್ಸ್, ಹೌ ವಾಸ್ ದ ಕ್ಲಾಸ್? ಹೋಪ್ ಎವ್ರಿ ಒನ್ ಎಂಜಾಯ್ಡ್ ಆ್ಯಂಡ್ ಲೈಕ್ ಇಟ್. ಸೊ ನಿಮ್ಗೇನಾದ್ರೂ ಈಗಿನ ಕ್ಲಾಸ್ನಲ್ಲಿ ಐ ಮೀನ್ ಏನಾದರೂ ಡೌಟ್ಸ್ ಇದೆ ಅಂತಂದರೆ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಸೊ ನನ್ನ ಒಂದು ಈ ಕ್ಲಾಸ್ನಲ್ಲಿ ಏನಾದರೂ ತಪ್ಪು ಕಂಡು ಬಂದಿದ್ದಲ್ಲಿ ದಯವಿಟ್ಟು ಕ್ಷಮಿಸಿ, ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ತಪ್ಪನ್ನು ನಾನು ತಿದ್ಕೊಳ್ತೀನಿ ಅಂತ ಹೇಳ್ತಾ, ಚಾನಲ್ನ ವೀಕ್ಷಿಸ್ತಾ ಇರುವಂಥ ನಮ್ಮ ಕನ್ನಡ ಕುಲ ಬಂದವರಿಗೆ ನನ್ನ ಅನಂತ ನಮಸ್ಕಾರಗಳನ್ನ ಹೇಳ್ತಾ, ಸಿ ಯು, ಬಾಯ್, ಟೇಕ್ ಕೇರ್, ಸಿ ಯು ನೆಕ್ಸ್ಟ್ ಕ್ಲಾಸ್. ಧನ್ಯವಾದಗಳು.